ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಅದು ನಿಮ್ಮ ಲ್ಯಾಬ್ ರಿಲೇಟೆಡ್ ಟೆಸ್ಟ್ ಇರ್ಬೋದು, ಅಥವಾ ಡಯಟ್ ಇರ್ಬೋದು, ನಿಮ್ಮ ಫುಡ್ ಚೇಂಜಸ್ ಇರ್ಬೋದು, ಸಪ್ಲಿಮೆಂಟ್ಸ್ ಇರ್ಬೋದು, ಇವೆಲ್ಲದರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಬಹಳ ಕಾಮನ್ಲಿ ನನಗೆ ಈ ಕ್ವೆಶನ್ ಬರ್ತಾ ಇರುತ್ತೆ. ಇದರ ಬಗ್ಗೆ ನಾನು ಸುಮಾರಷ್ಟು ವಿಡಿಯೋಸನ್ನು ಸಹ ಮಾಡಿದ್ದೇನೆ. ಬಟ್ ಅಗೇನ್ ಆ್ಯಂಡ್ ಅಗೇನ್ ನನಗೆ ಈ ಕ್ವೆಶನ್ ಬರ್ತಾ ಇರುತ್ತೆ. ಸೊ ನಾನು ಆದ ಕಾರಣ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಆ್ಯಂಡ್ ಆ ಕ್ವೆಶನ್ ಏನು ಅಂದರೆ, ಒಂದು ಅನಗತ್ಯ ಗರ್ಭಧಾರಣೆ ಆಗಿಬಿಟ್ಟಿದೆ. ಸೊ ನಾವು ಮನೆಯಲ್ಲೇ ಏನು ಮನೆ ಮದ್ದುಗಳನ್ನು ಮಾಡಿಕೊಂಡು ಈ ಪ್ರೆಗ್ನೆನ್ಸಿಯನ್ನು ತೆಗಿಬೋದು ಅಂತ. ಸೊ ಈ ಅನಗತ್ಯ ಗರ್ಭಧಾರಣೆ ಅನ್ನೋದು ಬಹಳಷ್ಟು ಸಲ ಈ ಕಪಲ್ಸಿಗೆ ಬಹಳ ಪ್ರಾಬ್ಲಮ್ಸನ್ನು ತಂದುಬಿಡುತ್ತೆ. ಫಸ್ಟ್ ಆಫ್ ಆಲ್ ಅವರು ಪ್ರಿಪೇರ್ಡ್ ಆಗಿರೋದಿಲ್ಲ, ಒಂಥರ ಅವರಿಗೆ ಇಮೋಷ್ನಲಿ ಅವರಿಗೆ ಒಂದು ಶಾಕ್ ಆಗುತ್ತೆ. ಸೊ ಅವರಿಗೆ ಹೊರಗಡೆ ಹೋಗ್ಕೊಂಡು ಅದನ್ನು ಡಿಸ್ಕಸ್ ಮಾಡೋದಕ್ಕೂ ಆಗ್ತಾ ಇರೋದಿಲ್ಲ. ಮನೆಯಲ್ಲಿ ಯಾರಿಗೂ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಸಹ ಇರೋದಿಲ್ಲ ಬಹಳಷ್ಟು ಕೇಸಸ್ಸಲ್ಲಿ. ಆ್ಯಂಡ್ ಅವರು ಯಾವುದಾದ್ರೂ ಒಂದು ಈಸಿ ವೇ ಹೇಗೆ ಇದನ್ನು ನಾವು ತೆಗಿಬಿಡ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಬಹಳಷ್ಟು ಸಲ ಕಪಲ್ಸ್ ಫೋನ್ ಮಾಡಿದಾಗ ಈ ಮೇಲ್ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರು ಕೇಳ್ತಾ ಇರ್ತಾರೆ, ನಾನು ನಮ್ಮ ಹುಡುಗಿಗೆ ಜೀರಿಗೆ ತಿನ್ನು, ಪಪ್ಪಾಯ ತಿನ್ನಿಸ್ತಾ ಇದ್ದೇನೆ, ಬಟ್ ಪೀರಿಯಡ್ ಆಗಿಲ್ಲ ಮೇಡಮ್ ಅಂತ. ಆ್ಯಂಡ್ ಈವನ್ ಹೆಂಗಸರು ಸಹ ಹೇಳ್ತಾ ಇರ್ತಾರೆ, ನಾನು ಈ ಥರದ ಅಸುರಕ್ಷಿತ ಲೈಂಗಿಕ ಸಂಬಂಧ ಆದಾಗ್ಲಿಂದ ನಾನು ಈ ಎಳ್ಳನ್ನು ತಿಂತಾ ಇದ್ದೇನೆ, ಆದರೆ ಇನ್ನೂ ನನ್ನ ಪೀರಿಯಡ್ ಬರ್ತಾ ಇಲ್ಲ ಅಂತ. ಸೊ ಈ ಹೋಮ್ ರೆಮಿಡೀಸ್ ಎಷ್ಟು ಇಫೆಕ್ಟಿವ್ ಆಗಿರ್ತವೆ ಈ ಅನ್ವಾಂಟೆಡ್ ಪ್ರೆಗ್ನೆನ್ಸಿಯನ್ನು ತೆಗಿಲಿಕ್ಕೆ. ಸೊ ಅನ್ವಾಂಟೆಡ್ ಪ್ರೆಗ್ನೆನ್ಸಿಯನ್ನು ತಪ್ಪಿಸ್ಲಿಕ್ಕೆ ಬಹಳಷ್ಟು ಇಫೆಕ್ಟಿವ್ ಮೆಥಡ್ಸ್ ಇರ್ತವೆ. ಲೈಕ್ ನಮ್ಮ ಹತ್ರ ಐಪಿಲ್ ಇದೆ, ನಮ್ಮ ಹತ್ರ ಅನ್ವಾಂಟೆಡ್ 72 ಇದೆ, ನಮ್ಮ ಹತ್ರ ರೆಗ್ಯುಲರ್ ಕಾಂಟ್ರಾಸೆಪ್ಟಿವ್ಸ್ ಇದ್ದಾವೆ. ಇವುಗಳೆಲ್ಲ ಏನು ಮಾಡ್ತವೆ, ಫಸ್ಟ್ ಆಫ್ ಆಲ್ ಈ ಥರ ಪ್ರೆಗ್ನೆನ್ಸಿಯನ್ನು ತಡೆಯೋದನ್ನೇ ಅವು ಹೆಲ್ಪ್ ಮಾಡ್ತಾ ಇರ್ತವೆ. ಸೊ ಪ್ರೆಗ್ನೆನ್ಸಿನೇ ಆಗೋದಿಲ್ಲ ಈ ಥರ. ಸೊ ಅವು ಮಚ್ ಬೆಟರ್ ಆಪ್ಷನ್ಸ್ ಆ್ಯಕ್ಚುಲಿ. ಯಾಕಂದರೆ ಈ ಪ್ರಿವೆನ್ಷನ್ ಮಾಡೋದು ಈಸ್ ಮಚ್ ಬೆಟರ್ ಆಪ್ಷನ್ ದೆನ್ ಟ್ರೀಟಿಂಗ್. ಈ ಗರ್ಭವನ್ನು ನಿಲ್ಲಿಸೋದು ಈಸ್ ಅ ಬೆಟರ್ ಆಪ್ಷನ್ ದ್ಯಾನ್ ಈ ಗರ್ಭವನ್ನು ತೆಗೆಸ್ಕೊಳ್ಳೋದು. ಯಾಕಂದರೆ ನಿಮ್ಮ ಬಾಡಿ ಗೊತ್ತಿಲ್ಲ ಅದು ನೀವು ಗರ್ಭಪಾತ ಮಾಡ್ಕೊಳ್ತೀರಾ ಅಂತ. ಅದು ಒಂದು ಡೆಲಿವರಿ ಥರನೇ ಅದು ರೆಡಿ ಆಗ್ತಾ ಇರುತ್ತೆ. ಈ ಮಗು ಈಗ 9 ತಿಂಗಳಾದಮೇಲೆ ಡೆಲಿವರಿ ಆಗಬೇಕು, ನಿಮ್ಮ ಬಾಡಿಯಲ್ಲಿ ಅದೇ ರೀತಿ ಹಾರ್ಮೋನಲ್ ಚೇಂಜಸ್ ಆಗೋದು ಎಲ್ಲ ಸೇಮ್ ಥರ ಇರುತ್ತೆ. ಸೊ ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಕೈಯಲ್ಲಿ ಆದರೆ ನೀವು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಈ ಥರ ಕಾಂಟ್ರಾಸೆಪ್ಷನ್, ಗರ್ಭ ನಿರೋಧಕ ಮೆಥಡ್ಸನ್ನು ಯೂಸ್ ಮಾಡಿ. ನೀವು ಮೊದಲು ನಿಮ್ಮ ಎಜುಕೇಷನನ್ನು ಮಾಡಬೇಕಿತ್ತು. ಸೊ ನಿಮಗೆ ಆದಮೇಲೆ, ಅಂದರೆ ಸಪೋಸ್ ಈ ಥರದ ಏನಾದರೂ ಒಂದು ಪ್ರೆಗ್ನೆನ್ಸಿ ಆದಮೇಲೆ ನನಗೆ ಹೇಳ್ತಿರ್ತಾರೆ ಪೇಷಂಟ್ಸ್, ಇಲ್ಲ ನಾನು ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡಬೇಕಿತ್ತು ಅಂತ. ಎಜುಕೇಷನ್ ನಿಮಗೆ ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮೊದಲು ಕಂಟಿನ್ಯೂ ಮಾಡಬೇಕಿತ್ತು ಅಲ್ವಾ. ಸೊ ನಿಮ್ಗೆ ಗೊತ್ತಿದೆ ಏನು ಅಂತ. ಬಟ್ ನೀವು ಯಾವಾಗ ಸ್ವಲ್ಪ ಕೇರ್ಲೆಸ್ ಆಗ್ತೀರಾ ಈ ಥರದ ಸಿಚುವೇಶನ್ ಬರ್ತವೆ. ಆ್ಯಂಡ್ ಈ ಥರದ ಸಿಚುವೇಶನಿಂದ ಹೊರಗೆ ಬರೋದು ಬರೀ ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿ, ಫೈನಾನ್ಷಿಯಲಿ ಇವಕ್ಕೆಲ್ಲ ಖರ್ಚಾಗತ್ತೆ. ನೀವು ಒಂದು DNC ಮಾಡ್ಕೊಳ್ಳೋಕೆ ಹೋದರೆ ಅದು ಒಂದು ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ. ಸೊ ಈ ಥರದ್ದೆಲ್ಲ ನಮಗೆ ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ. ಸೊ ನೀವು ಫಸ್ಟ್ ಆಫ್ ಆಲ್ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರಬೇಕು. ನಿಮ್ಗೆ ಎಜುಕೇಷನ್ ಮಾಡೋದಿದೆ, ನನಗೀಗ ಮಗು ಬೇಡ ಅಂದಾಗ ಪ್ಲ್ಯಾನ್ ಮಾಡಿ. ಬಹಳಷ್ಟು ಗರ್ಭ ನಿರೋಧಕ ಮೆಥಡ್ಸ್ ಇರ್ತವೆ. ನಾನೇ ಸುಮಾರಷ್ಟು ವಿಡಿಯೋಸನ್ನು ಮಾಡಿದ್ದೇನೆ ಕಾಂಟ್ರಾಸೆಪ್ಷನ್ ಬಗ್ಗೆ. ಬಟ್ ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್. ಜನರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಜನರಿಗೆ ಏನು ಇಂಟ್ರೆಸ್ಟ್ ಇರುತ್ತೆ, ಬರೀ ಇದೇ ಥರದ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳೋದು. ಒಂದು ಪ್ರಾಬ್ಲಮ್ ಮಾಡಿಕೊಂಡು ಅದನ್ನು ನಾವು ಹೇಗೆ ರೆಕ್ಟಿಫೈ ಮಾಡೋದು ಅದರಲ್ಲೇ ಇರ್ತಾರೆ ಹೊರತು ಪ್ರಿವೆನ್ಷನಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಆದಷ್ಟು ನೀವು ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಈಗ ಸಪೋಸ್ ಬೈ ಚಾನ್ಸ್ ಈ ಥರದ್ದೇನಾದರೂ ಸಿಚುವೇಶನ್ ಆಯಿತು ಅಂದಾಗ, ಇಂಟರ್ನೆಟ್ ಈಸ್ ಫುಲ್ ಆಫ್ ಹೋಮ್ ರೆಮಿಡೀಸ್. ನೀವು ಇಂಟರ್ನೆಟ್ ಓಪನ್ ಮಾಡಿ ಹಾಕಿದರೆ ಅದರಲ್ಲಿ ನಿಮಗೆ ಪಪ್ಪಾಯಿಂದ ಹಿಡಿದು, ಜೀರಿಗೆಯಿಂದ ಹಿಡಿದು, ಅಜವಾಯಿನದಿಂದ ಹಿಡಿದು, ದೇರ್ ವಿಲ್ ಬಿ ಸೋ ಮೆನಿ ಥಿಂಗ್ಸ್ ಇನ್ ದ ಇಂಟರ್ನೆಟ್ ವಿಚ್ ಇಸ್ ಟೆಲ್ಸ್ ಯು ದ್ಯಾಟ್ ನೀವು ಈ ಥರ ಹೋಮ್ ರೆಮಿಡೀಸ್ ಮಾಡಿದರೆ ಹೋಗುತ್ತೆ ಬಿಡತ್ತೆ ಅಂತ. ಬಟ್ ಯಾವುದೇ ಹೋಮ್ ರೆಮಿಡಿ ಎಷ್ಟು ದಿನ ಮಾಡಬೇಕು, ಅದು ಎಷ್ಟು ಇಫೆಕ್ಟಿವ್ ಇರುತ್ತೆ,
ಅದನ್ನು ತಗೊಂಡಾಗ ಎಷ್ಟು ಪರ್ಸೆಂಟೇಜ್ ಕೇಸಸಲ್ಲಿ ಅದು ಅಬಾರ್ಷನನ್ನು ಮಾಡಿದೆ, ಅದನ್ನು ಎಷ್ಟು ತಿನ್ನಬೇಕು, ಎಷ್ಟು ದಿನಗಳವರೆಗೆ ತಿನ್ನಬೇಕು ಅಥವಾ ಕುಡಿಬೇಕು, ಅದನ್ನು ಅಷ್ಟು ತಿನ್ನೋದ್ರಿಂದ ಅದರಿಂದ ಏನು ಬಾಡಿಗೆ ಸೈಡ್ ಇಫೆಕ್ಟ್ ಆಗುತ್ತೆ, ಇವೆಲ್ಲದರ ಬಗ್ಗೆ ಎಲ್ಲೂ ಡಾಕ್ಯುಮೆಂಟೇಷನ್ ಇರೋದಿಲ್ಲ. ಈಗ ನೀವು ಸಂಬಂಧ ಆದ ನಂತರದಿಂದಾನೇ ಎಳ್ಳು ತಿಂತಾ ಇದ್ದೀರಾ ಅಂದಾಗ ಈ ಎಳ್ಳು ಎಷ್ಟು ಎಳ್ಳನ್ನು ತಿನ್ನಬೇಕು ದಿವಸಕ್ಕೆ, ಕರಿ ಎಳ್ಳು ತಿನ್ನಬೇಕೋ ಬಿಳಿ ಎಳ್ಳು ತಿನ್ನಬೇಕೋ, ಎಳ್ಳು ತಿಂದರಲ್ಲಿ ಎಷ್ಟು ಪರ್ಸೆಂಟೇಜ್ ಜನರಲ್ಲಿ ಈ ಥರ ಗರ್ಭಪಾತ ಆಗಿದೆ, ಇಷ್ಟೆಲ್ಲ ಎಳ್ಳು ತಿಂದು ನಿಮ್ಮ ಬಾಡಿಗೆ ಏನಾಗುತ್ತೆ, ಇವ್ಯಾವುದರ ಬಗ್ಗೆ ಡಾಕ್ಯುಮೆಂಟೇಷನ್ ಇರೋದಿಲ್ಲ. ಸೊ ಹೋಮ್ ರೆಮಿಡೀಸ್ ನಂಬ್ಕೊಂಡು ಯು ಕೆನಾಟ್ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ನಿಮ್ಗೆ ಕುತ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಹೋಮ್ ರೆಮಿಡೀಸಿಂದ ಎಫೆಕ್ಟಿವ್ ಆಗಿ ಗರ್ಭಪಾತ ಆಗಿರೋದನ್ನು ನಾವು ನೋಡ್ತಾ ಇರೋದಿಲ್ಲ. ಬಹಳಷ್ಟು ಜನ ತಿಂತಾ ಇರ್ತಾರೆ ಆ್ಯಂಡ್ ಬಹಳಷ್ಟು ಜನ ಕೇಳ್ತಾರೆ ತಿನ್ಬೋದಾ ಅಂತ. ನಾನು ಹೇಳ್ತೀನಿ ಅವರಿಗೆ ನೀವು ಟ್ರೈ ಮಾಡಿ ನೋಡಿ ಅಂತ, ಬಿಕಾಸ್ ಐ ಕೆನಾಟ್ ಸೇ ಎನಿಥಿಂಗ್ ಎಲ್ಸ್. ಅದರಲ್ಲಿ ಅವರಿಗೆ ಜಾಸ್ತಿ ಭರವಸೆ ಇರುತ್ತೆ. ಯಾಕಂದರೆ ಒಂದು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ, ಈಸಿಲಿ ಸಿಗತ್ತೆ, ಮನೆಯಲ್ಲೇ ಮಾಡ್ಕೊಳ್ತಾ ಇರ್ಬೋದು, ಕುಡಿತಾ ಇರ್ಬೋದು, ತಿಂತಾ ಇರ್ಬೋದು. ಆದರೆ ಆಗಲಿ ಅನ್ನೋವಂಥ ಒಂದು ಆಸೆ ಇರುತ್ತೆ, ಬಟ್ ಆಗಬೇಕಲ್ಲ. ಸೊ ದಟ್ ಈಸ್ ವೈ ಈ ಹೋಮ್ ರೆಮಿಡೀಸಿನ ಪ್ರಾಬ್ಲಮ್ ಇದೆ, ದ್ಯಾಟ್ ಇಟ್ ಮೆ ನಾಟ್ ಬಿ ವೆರಿ ಇಫೆಕ್ಟಿವ್. ಅದು ಕೆಲಸ ಮಾಡದೇ ಇರ್ಬೋದು. ಆ್ಯಂಡ್ ಹೇಗೆ ಅದು ಕೆಲಸ ಮಾಡ್ತಾ ಇರೋದಿಲ್ಲ, ನಿಮ್ಮ ಗರ್ಭ ಪ್ರೋಗ್ರೆಸ್ ಆಗ್ತಾನೇ ಇರುತ್ತೆ. ಸೊ ನೀವು ಇನ್ ಕೇಸ್ ನಿಮಗೆ ಆ್ಯಕ್ಚುಲಿ ನಿಮಗೆ ಮಗು ಬೇಡ ಆ್ಯಂಡ್ ಈ ಥರ ಸಿಚುವೇಷನಲ್ಲಿ ನೀವು ಬಂದುಬಿಟ್ಟಿದ್ದೀರಾ ಅಂದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು. ದಟ್ ಈಸ್ ದ ಸೇಫೆಸ್ಟ್ ವೇ. ಗರ್ಭ ತೆಗೆಯೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ನಿಮ್ಮ ಜೀವಕ್ಕೆ ಏನು ಅಪಾಯ ಆಗದೆ ಇರೋ ಥರ ನೋಡ್ಕೊಳ್ಳೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಇದು ಹುಡುಗಿಯರಾಗಿರಲಿ ಅಥವಾ ಅವರ ಪಾರ್ಟ್ನರ್ಸ್ ಆಗಿರಲಿ. ಬಹಳಷ್ಟು ಸಲ ಬಾಯ್ ಫ್ರೆಂಡ್ಸ್ ಹೋಗ್ಕೊಂಡು ಹುಡುಗಿಯರಿಗೆ ಈ ಟ್ಯಾಬ್ಲೆಟ್ಸನ್ನು ತಂದು ಕೊಡ್ತಾರೆ. ಕೆಲವೊಮ್ಮೆ ಬ್ಲೀಡಿಂಗ್ ಅವರು ಟೆಸ್ಟ್ ಸಹ ಮಾಡ್ಕೊಂಡಿರೋದಿಲ್ಲ, ಪ್ರೆಗ್ನೆನ್ಸಿ ಇದೆಯೋ ಇಲ್ವೋ ಅಂತಲೂ ಗೊತ್ತಿರೋದಿಲ್ಲ. ಜಸ್ಟ್ ಒಂದು ಪೀರಿಯಡ್ ಮಿಸ್ ಆಗಿರುತ್ತೆ, ಅವರಿಗೆ ಅನ್ಸುತ್ತೆ ದಟ್ ಇದನ್ನು ನಮಗೆ ಈ ಥರ ಆಗಿಬಿಟ್ಟಿದೆ ಅಂತ ತಗೊಳ್ತಾರೆ. ಒಂದು ಸರಿ ಆಗಲಿಲ್ಲ ಅಂತ ಇನ್ನೊಂದು ತೊಗೊಂಬಂದು ಕೊಡ್ತಾರೆ. ಅಂದರೆ ದ್ಯಾಟ್ ಈಸ್ ದ ಕೈಂಡ್ ಆಫ್ ಏನಂತಾರೆ, ಆ ಹೆದರಿಕೆ ಅಂತೂ ಇರುತ್ತೆ. ಬಟ್ ಅಷ್ಟೆಲ್ಲ ಗುಳಿಗೆಯನ್ನು ನುಂಗ್ಕೊಂಡು ಅಷ್ಟೆಲ್ಲ ಹಾರ್ಮೋನನ್ನು ಇನ್ನೊಬ್ಬರ ಬಾಡಿಯಲ್ಲಿ ಹಾಕ್ತಾ ಇದ್ದಾಗ ಬಾಡಿ ಡೆಫಿನೆಟ್ಲಿ ಅದಕ್ಕೆ ರೆಸ್ಪಾಂಡ್ ಮಾಡೇ ಮಾಡುತ್ತೆ. ಇವತ್ತಲ್ಲ ನಾಳೆ ಅದರ ಇಫೆಕ್ಟ್ ನಮ್ಮ ಬಾಡಿ ಮೇಲೆ ಇದ್ದೇ ಇರುತ್ತೆ. ಯಾಕಂದರೆ ಇವೆಲ್ಲ ಹೈ ಡೋಸ್ ಹಾರ್ಮೋನ್ ಗುಳಿಗೆಗಳು. ಸೊ ಹಾರ್ಮೋನ್ಸ್ ಎಲ್ಲ ನಾವು ಕಂಟಿನ್ಯೂಸ್ಲಿ ಅಥವಾ ಬೇಡದೇ ಇದ್ದಾಗಲೆಲ್ಲ ತೆಗೆದುಕೊಂಡಾಗ ಅವುಗಳಿಗೆ ಅವುಗಳದ್ದೇ ಆದ ಸೈಡ್ ಇಫೆಕ್ಟ್ಸ್ ಇರ್ತವೆ. ಸೊ ನೀವು ಒಂದು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗಿ ಹೋಗಿಬಿಟ್ಟಿದೆ ಆ್ಯಂಡ್ ನಿಮಗೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಮನಸ್ಸಿರಲಿಲ್ಲ ಅಂದರೆ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಿ. ಡಾಕ್ಟರ್ಸ್ ನಿಮಗೆ 2 ಆಪ್ಷನ್ಸನ್ನು ಕೊಡ್ಬೋದು. ಒಂದು ಈ ಮೆಡಿಕಲ್ ಟರ್ಮಿನೇಷನ್ ಅಂದರೆ ಗುಳಿಗೆಯ ಮೂಲಕ ನೀವು ಗರ್ಭಪಾತವನ್ನು ಮಾಡಿಕೊಳ್ಳೋದು. ಎರಡನೇದು ಸರ್ಜಿಕಲ್ ಟರ್ಮಿನೇಷನ್ ಅಂದರೆ ಶಸ್ತ್ರಚಿಕಿತ್ಸೆಯ ಮೂಲಕ ನಾವು ಈ ಗರ್ಭವನ್ನು ತೆಗೆಯೋದು. ಈಗ ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಸಪೋಸ್ ನಿಮ್ಮ ಗರ್ಭ 2 ಮಂತ್ಸ್ಗಿಂತ ಒಳಗಡೆ ಇದೆ, ವಿತಿನ್ 63 ಡೇಸ್ ಒಳಗಡೆ ಇದ್ದಾಗ ಡಾಕ್ಟರ್ ನಿಮ್ಮನ್ನು ನೋಡ್ತಾರೆ. ಓಕೆ, ನಿಮಗೆ ಔಷಧಿ ಕೊಡಬಹುದು ಅಂತ ಅವ್ರಿಗೆ ಅನಿಸುತ್ತೆ. ಸೊ ಅವ್ರು ನಿಮಗೆ ಈ ಗರ್ಭಪಾತದ ಔಷಧಿಗಳನ್ನು ಕೊಡಬಹುದು. ಸಪೋಸ್ ನಿಮ್ಮ ಗರ್ಭ ಏನಾದರೂ 2 ಮಂತ್ಸ್ಗಿಂತ ಹೆಚ್ಚಿಗೆ ಕ್ರಾಸ್ ಆಗಿ ಹೋಗಿದೆ, ಆವಾಗ ಈ ಗುಳಿಗೆಗಳಿಗೆ ಅಷ್ಟು ಶಕ್ತಿ ಇರೋದಿಲ್ಲ ಆ ಎಂಟೈರ್ ಗರ್ಭವನ್ನು ಹೊರಗೆ ತೆಗಿಬೇಕು ಅಂತ. ಸೊ ಅದೇನಾಗ್ಬೋದು, ಪೂರ್ತಿಯಾಗಿ ಹೊರಗೆ ಬರದೇ ಇರ್ಬೋದು, ಸ್ವಲ್ಪ ಪಾರ್ಟ್ಸ್ ಅಲ್ಲೇ ಉಳ್ಕೊಳ್ಬೋದು, ಅಥವಾ ಗುಳಿಗೆ ತೊಗೊಂಡ್ರೂ ಏನೂ ಇಫೆಕ್ಟ್ ಆಗದೆ ಇರ್ಬೋದು. ಸೊ ಈ ಗುಳಿಗೆಗಳು ಅನ್ಸೇಫ್ ಗುಳಿಗೆಗಳು. ಈ ಗುಳಿಗೆಗಳು ನಿಮಗೆ ಅಷ್ಟು ಈಸಿಲಿ ಸಿಗೋದಿಲ್ಲ. ಈ ಗುಳಿಗೆಗಳು ನೀವು ಮೆಡಿಕಲ್ ಶಾಪಲ್ಲಿ ಹೋದರೆ ಆ್ಯಕ್ಚುಲಿ ರೂಲ್ ಪ್ರಕಾರ ಅವ್ರು ನಿಮ್ಗೆ ಕೊಡ್ತಾ ಇರಬಾರ್ದು. ಯಾಕಂದರೆ ಈ ಗುಳಿಗೆಗಳಿಗೆ ಕೆಲವೊಂದು ಸೈಡ್ ಇಫೆಕ್ಟ್ಸ್, ಎಲ್ಲಿವರೆಗೆ ಸೈಡ್ ಇಫೆಕ್ಟ್ಸ್ ಆಗಿರ್ತವೆ ಅಂದರೆ ಕೆಲವೊಬ್ಬರ ಜೀವ ಸಹ ಹೋಗಿರುತ್ತೆ. ಸೊ ಅಂಥ ಕಂಡೀಷನ್ಸಲ್ಲೆಲ್ಲ ಗೌರ್ಮೆಂಟ್ ಇದನ್ನು ಅನ್ಸೇಫ್ ಗುಳಿಗೆ ಅಂತ ಮಾಡಿಬಿಡುತ್ತೆ. ಅನ್ಸೇಫ್ ಗುಳಿಗೆ ಅಂದರೆ ಈ ಗುಳಿಗೆಗಳನ್ನು ಯಾರಾದರೂ ಒಬ್ಬರು ಕ್ವಾಲಿಫೈಡ್ ಪರ್ಸನ್ ಲೈಕ್ ಅ ಡಾಕ್ಟರ್, ಫಾರ್ಮಸಿಯವರಲ್ಲ, ಕ್ವಾಲಿಫೈಡ್ ಪರ್ಸನ್ ಎಲ್ಲಿವರೆಗೆ ಪೇಷಂಟನ್ನು ನೋಡಿ ಇವ್ಯಾಲ್ಯುವೇಟ್ ಮಾಡಿ ಕೊಡೋದಿಲ್ವೋ ಅಲ್ಲಿವರೆಗೆ ಈ ಗುಳಿಗೆಗಳನ್ನು ಓವರ್ ದ ಕೌಂಟರ್ ಕೊಡಬಾರ್ದು. ನನಗೆ ಪ್ಯಾರಾಸಿಟಮಾಲ್ ಗುಳಿಗೆ ಕೊಡಿ, ನಿಮ್ಗೆ ಕೊಡ್ತಾರೆ, ಯಾವುದು ಡಾಕ್ಟರ್ ಚೀಟಿ ಕೇಳೋದಿಲ್ಲ. ನನಗೆ ಗರ್ಭಪಾತದ ಗುಳಿಗೆ ಕೊಡಿ, ತಗೊಳ್ಳಿ ಅಂತ ಯಾರೂ ಕೊಡೋದಿಲ್ಲ. ಯಾಕಂದರೆ ಒಂದು ಜೀವವನ್ನು ಅಳಿಸುವಂತಹ ಗುಳಿಗೆ ಇದು, ಅದರ ಜೊತೆ ನಿಮ್ಮ ಜೀವಕ್ಕೂ ಅಪಾಯ ಮಾಡಬಹುದು ಇದು. ಸೊ ಇದನ್ನು ಒಂದು ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್. ಆದರೆ ಭಾಳಷ್ಟು ಜನ ಇದನ್ನು ಸಹ ಮೆಡಿಕಲ್ ಶಾಪ್ಸಿಂದ ತೊಗೊಂಡು ಬರ್ತಾ
ಇರ್ತಾರೆ, ಮೆಡಿಕಲ್ ಶಾಪ್ ಅವರು ಅವ್ರಿಗೆ ಕೊಡ್ತಾ ಇರ್ತಾರೆ. ಆ್ಯಂಡ್ ಇವರಿಗೆ ಹೆಚ್ಚು ಕಡಿಮೆ ತಿನ್ಕೊಳ್ತಾರೆ, ಅರ್ಧ ಹೋಗುತ್ತೆ, ಕೆಲವೊಬ್ಬರಲ್ಲಿ ಅರ್ಧ ಹೋಗೋದಿಲ್ಲ, ಕೆಲವೊಬ್ಬರಿಗೆ ಅದೇ ಯೂಸ್ ಟು ಆಗಿಬಿಡ್ತಾರೆ. ಆಮೇಲೆ ಅವರಿಗೆ ಕೆಲವೊಬ್ಬರಿಗೆ ಮಕ್ಕಳಾಗೋದಿಲ್ಲ, ಕೆಲವೊಬ್ಬರಿಗೆ ಬೇರೆ ಪ್ರಾಬ್ಲಮ್ಸ್, ಹಾರ್ಮೋನಲ್ ಇಶ್ಯೂ ಸ್ಟಾರ್ಟ್ ಆಗ್ತವೆ. ಸೊ ಸುಮಾರಷ್ಟು ಥಿಂಗ್ಸ್ ಆಗ್ಬೋದು. ಸೊ ಬಿ ಅವೇರ್, ಇವೆಲ್ಲ ಸಾಧ್ಯತೆ ಇದೆ, ನಿಮ್ಗೆ ಆಗತ್ತೆ ಅಂತ ಅಲ್ಲ, ಬಟ್ ಆಲ್ ದೀಸ್ ಆರ್ ದ ಪಾಸಿಬಿಲಿಟೀಸ್. ನೀವು ಕಮೆಂಟ್ ಸೆಕ್ಷನಲ್ಲಿ ಮೆಸೇಜಸನ್ನು ನೋಡ್ತಾ ಇರ್ಬೋದು, ನಾನು ಈ ಗುಳಿಗೆ ತೊಗೊಂಡಿದ್ದೆ, ನನಗೆ ಈಗ ಮಕ್ಕಳೇ ಆಗ್ತಾ ಇಲ್ಲ, ಏನು ಮಾಡಬೇಕು? ಏನು ಮಾಡೋಕ್ಕೆ ಆಗೋದಿಲ್ಲ. ನಿಮ್ಮ ಹಾರ್ಮೋನ್ ಸ್ಟೇಟಸ್ ಎಲ್ಲಿವರೆಗೆ ಅದು ಸರಿಯಾಗಿ ಆಗಿರೋದಿಲ್ಲ, ವಿ ವಿಲ್ ಹ್ಯಾವ್ ಟು ವೇಟ್, ವಿ ವಿಲ್ ಹ್ಯಾವ್ ಟು ವಾಚ್, ಏನಾಗಿದೆ, ಯಾಕಾಗಿದೆ, ಇದನ್ನು ನಾವು ಫೈಂಡ್ ಔಟ್ ಮಾಡ್ತಾ ಇರಬೇಕಾಗತ್ತೆ. ಕೆಲವೊಂದು ಸಲ ಈ ಕಮೆಂಟ್ ಸೆಕ್ಷನ್ಸಲ್ಲಿ ನನಗೆ ಕ್ವೆಶನ್ ಬರ್ತಾ ಇರುತ್ತೆ, ಈ ಗುಳಿಗೆ ಎಲ್ಲಿ ಸಿಗತ್ತೆ? ಇದು ಒಂದು ಕ್ವಾಲಿಫೈಡ್ ಡಾಕ್ಟರ್, ಒಂದು ಗೈನಕಾಲಜಿಸ್ಟ್ ಹತ್ರ ನಿಮಗೆ ಸಿಗ್ತಾ ಇರುತ್ತೆ. ಎರಡನೇ ಮೆಥಡು ಈ ಸರ್ಜಿಕಲ್ ಇವ್ಯಾಕ್ಯುವೇಷನ್, ಅಂದರೆ ಶಸ್ತ್ರಚಿಕಿತ್ಸೆಯ ಮೂಲಕ ನಿಮ್ಮ ಗರ್ಭವನ್ನು ತೆಗೆಯೋದು. ಶಸ್ತ್ರಚಿಕಿತ್ಸೆಯ ಮೂಲಕ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ಆ ಟೈಮಿಂದ ಅಪ್ ಟು 3 to 4 months ನಾವು ಈ ಗರ್ಭವನ್ನು ತೆಗಿಬೋದು ವಯಾ DNC ಅಂದರೆ ಡೈಲಟೇಷನ್ ಆ್ಯಂಡ್ ಕ್ಯೂರಟಾಜ್ ಅಥವಾ ಸಕ್ಷನ್ ಆ್ಯಂಡ್ ಇವ್ಯಾಕ್ಯುವೇಷನ್. ಇದರಲ್ಲಿ ಏನು ಮಾಡ್ತೇವೆ, ನಾವು ಯಾವುದೇ ಥರದ ನಿಮಗೆ ಕಟ್ ಆಗಲಿ ಹೊಲಿಗೆ ಆಗಲಿ ಏನನ್ನೂ ನಾವು ಹಾಕ್ತಾ ಇರೋದಿಲ್ಲ. ನೀವು ಸಂಬಂಧ ಮಾಡ್ತಾ ಇರುವಂಥ ಜಾಗ ಗರ್ಭಕಂಠದ ಮೂಲಕ ಒಂದು ಪೈಪನ್ನು ಹಾಕಿ ಒಳಗಡೆ ಗರ್ಭಕೋಶವನ್ನು ಎಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇರ್ತಾರೆ. ಬಟ್ ಇದು ಆಸ್ಪತ್ರೆಯಲ್ಲೇ ನಡೆಯುವಂಥ ಒಂದು ಪ್ರೊಸೆಸ್. ಯಾರೋ ಒಂದು ನರ್ಸ್ ಮಾಡಿದ್ರು, ಯಾರೋ ಒಂದು ಟೆಕ್ನಿಷಿಯನ್ ಮಾಡಿದ್ರು ಆಗೋದಿಲ್ಲ. ಇದಕ್ಕೂ ಸಹ ಟ್ರೇನ್ಡ್ ಕ್ವಾಲಿಫೈಡ್ ಡಾಕ್ಟ್ರೇ ಇದನ್ನು ಮಾಡ್ತಾ ಇರಬೇಕು. ಯಾಕಂದರೆ ಒಂದ್ಸಲ ನಾವು ಕ್ಲೀನ್ ಮಾಡಿದಾಗ ಎಲ್ಲ ನೀಟಾಗಿ ಕ್ಲೀನ್ ಆಗಬೇಕು. ಸ್ವಲ್ಪ ತುಂಡಲ್ಲೇ ಉಳ್ಕೊಳ್ತು, ಏನಾದರೂ ಡ್ಯಾಮೇಜ್ ಮಾಡಿದ್ರು, ಆವಾಗಲೆಲ್ಲ ಅದರ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತವೆ. ಸೊ ಈ ಪ್ರೊಸೀಜರ್ ಬಹಳ ಸೇಫ್ ಇರುತ್ತೆ. ನೀವೇನು ಬೆಡ್ ರೆಸ್ಟ್ ಮಾಡ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ನಿಮಗೆ ಹೊಲಿಗೆ ಬಿಟ್ಟಿರೋದಿಲ್ಲ. ಸೊ ನೀವು ನಿಮ್ಮ ಆ್ಯಕ್ಟಿವಿಟೀಸನ್ನು ಸಹ ರೆಸ್ಯೂಮ್ ಮಾಡ್ಬೋದು ಆ್ಯಂಡ್ ಸೇಫ್ ಆಗಿರುತ್ತೆ. ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರೋದಿಲ್ಲ, ಪೇನ್ ಆಗ್ತಾ ಇರೋದಿಲ್ಲ, ಯಾಕಂದರೆ ಪೇನ್ ಕಿಲ್ಲರ್ಸನ್ನು ಕೊಟ್ಟಿರ್ತಾರೆ. ಆ್ಯಂಡ್ ನಿಮ್ಮ ರಿಕವರಿ ಬೇಗ ಆಗ್ತಾ ಇರುತ್ತೆ ಆ್ಯಂಡ್ ಒಂದೇ ಸಲ ಎಲ್ಲ ಕ್ಲಿಯರ್ ಆಗ್ತವೆ. ಸೊ DNC is a safer and a better option. ಬಟ್ ಎಸ್, ಕೆಲವೊಂದು ಸಲ ಇದರ ಕಾಸ್ಟ್, ಈ DNCಯ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ, ಯಾಕಂದರೆ ಊರಿಂದ ಊರಿಗೆ ಇದರ ಕಾಸ್ಟ್ ವೇರಿ ಆಗ್ತಾ ಇರುತ್ತೆ, ಎಲ್ಲರಿಗೂ ಇದನ್ನು ಅಫೋರ್ಡ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಆ ಥರದ ಪರಿಸ್ಥಿತಿ ಇದ್ದಾಗ ನೀವು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ಬೋದು. ಅವರು ನಿಮಗೆ ಬೇರೆ ಮೆಡಿಕಲ್ ಟರ್ಮಿನೇಷನ್ ಅನ್ನೋ ಆಪ್ಷನ್ಸನ್ನು ಸಹ ಕೊಡ್ಬೋದು ಆ್ಯಂಡ್ ಯು ಕ್ಯಾನ್ ಡಿಸ್ಕಸ್ ವಿತ್ ದೆಮ್. ನೆನ್ಪಿಟ್ಕೊಳ್ಳಿ, ಆಪ್ಷನ್ಸ್ ಇರ್ತಾವೆ, ಬಟ್ ಆಪ್ಷನ್ಸನ್ನು ಒಂದು ಬ್ಯಾಕಪ್ ಆಗಿ ಇಟ್ಕೊಳ್ಬೇಡಿ. ಬಿ ರಿಸ್ಪಾನ್ಸಿಬಲ್, ಕಾಂಟ್ರಾಸೆಪ್ಷನನ್ನು ಫಾಲೋ ಮಾಡಿ. ಯಾಕಂದರೆ ನಿಮಗೆ ಗೊತ್ತು ಈ ಥರದ ಒಂದು ಆ್ಯಕ್ಟಿವಿಟಿಯಿಂದ ಈ ಥರ ಆಗೋವಂಥ ಚಾನ್ಸಸ್ ಇರ್ತವೆ. ಈ ಥರ ಆದಾಗ ಅದನ್ನು ಫೇಸ್ ಮಾಡೋದು, ಅದರಿಂದ ಹೊರಗೆ ಬರೋದು ಒಂದು ಹರ್ಕ್ಯುಲಿಯನ್ ಟಾಸ್ಕ್, ಬಹಳ ಕಷ್ಟದ ಕೆಲಸ ಅಂತ. ಸೊ ಟ್ರೈ ಟು ಬಿ ಮೋರ್ ರೆಸ್ಪಾನ್ಸಿಬಲ್. ಹೋಮ್ ರೆಮಿಡೀಸ್, ಇಫ್ ಯು ವಾಂಟ್ ಟು ಟ್ರೈ, ಯು ಕ್ಯಾನ್ ಟ್ರೈ ಎಟ್ ಯುವರ್ ಓನ್ ರಿಸ್ಕ್. ನೀವು ಟ್ರೈ ಮಾಡಿ ನೋಡ್ಬೋದು. ಬಟ್ ಹೋಮ್ ರೆಮಿಡೀಸನ್ನೇ ಟ್ರೈ ಮಾಡ್ತಾ ಇದ್ದೀವಿ ಆ್ಯಂಡ್ ಇನ್ನೂ ಪೀರಿಯಡ್ ಆಗಿಲ್ಲ ಅಂತ ಹೋಮ್ ರೆಮಿಡೀಸನ್ನು ಬ್ಲೇಮ್ ಮಾಡ್ತಾ ಇರಬೇಡಿ. ಯಾಕಂದರೆ ವಿತ್ ಎವ್ರಿ ಪಾಸಿಂಗ್ ಡೇ ನಿಮ್ಮ ಟೈಮ್ ಪಾಸ್ ಆಗ್ತಾ ಇರುತ್ತೆ ಆ್ಯಂಡ್ ಆ ಡೇಟ್ ಒಂದು ಟೈಮ್ ಮುಗಿದ ಮೇಲೆ ನಾವು ಏನೂ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಹೋಮ್ ರೆಮಿಡೀಸಿಗೆ ಏನು ಸೈಡ್ ಇಫೆಕ್ಟ್ಸ್ ಇದ್ದಾವೆ, ಆ್ಯಕ್ಚುಲಿ ಎಷ್ಟು ಕೆಲಸ ಮಾಡ್ತವೆ, ಅವುಗಳನ್ನು ಸಹ ಎಲ್ಲೂ ಡಾಕ್ಯುಮೆಂಟೆಡ್ ಇಲ್ಲ. ಸೊ ಹೋಮ್ ರೆಮಿಡೀಸ್ ಎಷ್ಟು ಇಫೆಕ್ಟಿವ್ ಇರ್ತವೆ ಅಂತ ನಾವು 100% ಹೇಳೋದು ಬಹಳ ಕಷ್ಟ. ನಿಮ್ಮ ಫಿಸಿಕಲ್ ಸ್ಟೇಟ್, ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ ಮತ್ತು ನಿಮ್ಮ ಪ್ರೆಗ್ನೆನ್ಸಿ ಎಷ್ಟು ಡ್ಯೂರೇಷನ್ ಇದೆ ಅದರ ಮೇಲೆ ಡಾಕ್ಟರ್ಸ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ನೀವು ಯಾವ ಆಪ್ಷನನ್ನು ಚೂಸ್ ಮಾಡ್ಬೋದು. ಮೆಡಿಕಲ್ ಆರ್ ಸರ್ಜಿಕಲ್ ಟರ್ಮಿನೇಷನನ್ನು ನಿಮಗೆ ಸಜೆಸ್ಟ್ ಮಾಡ್ತಾರೆ ಆ್ಯಂಡ್ ಯು ಕ್ಯಾನ್ ಆಪ್ಟ್ ಫಾರ್ ದೋಸ್ ಮೆಥಡ್ಸ್. ಸೊ ಟ್ರೈ ಟು ಬಿ ಮೋರ್ ರೆಸ್ಪಾನ್ಸಿಬಲ್, ಬಿ ಸೇಫ್ ಆ್ಯಂಡ್ ಟೇಕ್ ಕೇರ್. Thank you so much for watching the video. Please like, share and subscribe the channel. Thank you.